ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಬಿಜೆಪಿ ವಿಚಾರಕ್ಕೆ ಬಂದ್ರೆ 2 ದಿನಗಳ ರಾಜ್ಯ ಪ್ರವಾಸವನ್ನ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ನಿತಿನ್ ನಬೀನ್ ಅವರು ಕೈಗೊಂಡಿದ್ರು. ಮೊದಲ ಬಾರಿಗೆ ಬಂದಿರೋದು. ರಾಜ್ಯ ನಾಯಕರಿಗೆ ಸಖತ್ ಕ್ಲಾಸ್ ತಗೊಂಡ್ಬಿಟ್ಟಿದ್ದಾರೆ. ಬಂದಾಗ ಜೊತೆಲಿ ಜನರೊಂದಿಗೆ ಬೆರೆತು ನೀವು ಕೆಲಸ ಮಾಡಬೇಕು, ಪಕ್ಷ ಸಂಘಟನೆಯನ್ನ ಮಾಡಬೇಕು ಅನ್ನೋದಾಗಿ ಕಿವಿ ಹಿಂಡು ಹೋಗಿದಾರಂತೆ. ಅಲ್ಲದೆ ಸಂಘಟನೆಯ ವಿಚಾರದಲ್ಲಿ ನೀವೆಲ್ಲರೂ ಕೂಡ ಒಂದಾಗಬೇಕು ಅಂತ ರಾಜ್ಯ ನಾಯಕರಿಗೆ ಗುಂಪುಗಾರಿಕೆಯನ್ನ ಬಿಡಿ ಅಂತ ಒಂದು ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಯತ್ನಾಳ್ ಅವರು ಮಾತನಾಡಿದ್ದಾರೆ, ನೋಡ್ಕೊಂಡ್ ಬರೋಣ. ಸರ್ವೆ ಪ್ರಕಾರ ಬಿಜೆಪಿ 28ಕ್ಕೆ ಅಧಿಕಾರಕ್ಕೆ ಬರಲ್ವಾ? ನೀವು ಮಾಡಿರೋ ಸರ್ವೆ ಪ್ರಕಾರ? ನಮ್ಮ ಪ್ರಕಾರ ನೋಡ್ರಿ, ಹೊಸ ರಾಜಕೀಯ ವ್ಯವಸ್ಥೆ ಕರ್ನಾಟಕದ ಬೇಕಾಗಿದೆ. ಜನರಿಗೆ ಬಿಜೆಪಿ ವೋಟ್ ಹಾಕ್ಬೇಕಾದ್ರೆ ಎದಕ್ಕೆ ಹಾಕ್ಬೇಕು ಅಂತ ಕೇಳ್ತಾರೆ. ಅದೇ ವಿಜೇಂದ್ರನ ಮತ್ತೆ ಅಪ್ಪದ್ದಾಗನೇ ಇದು ಮಾಡ್ಯಾನೇನು, ಅವನೇ ಮುಖ್ಯಮಂತ್ರಿ ಆದ್ರೆ ಅವನೇ ಡೈರೆಕ್ಟ್ ಸೈ ಬಿಡ್ತಾನೆ. ಅವಾಗ ಅಪ್ಪದ್ದಾಗೆ ಸೈ ಹೊಡೆದು ಇಟ್ಟು ರೊಕ್ಕ ಮಾಡ್ಯಾನ, ಇನ್ನು ಡೈರೆಕ್ಟ್ ಸೈ ಹೊಡೆದು ಇಟ್ಟು ಮಾಡ್ತಾನೆ. ಹಿಂಗೆ ಜನ ಪಾಪ ಹಳ್ಳಿ ಒಳಗೆ ಮಾತಾಡ್ತಾರೆ. ನಾಲ್ಲ ಅಷ್ಟು ಪ್ರಾಮಾಣಿಕ ಬಾಡಪ್ಪ ಅಂತಾರೆ. ವಿಜೇಂದ್ರ ಸ್ವಲ್ಪ ಹೊಗಳ್ಬಿಟ್ಟು ರೀತಿ ಇರ್ತಾರೆ. ಅವ್ರಂತರೂ ನೆಕ್ಸ್ಟ್ ಸಿ ಎಂ ವಿಜೇಂದ್ರ ಇಲ್ಕಂದ್ರೆ ಬಿಜೆಪಿ ನಾಶ ಆಗ್ತದೆ. ಅವ್ರ ಕಮೆಂಟ್ ಹಾಕ್ಸ್ಲಕತ್ತಾರೆ. ಈಗ ಅವೆಲ್ಲ ಬಾಡಿಗೆ ಫೇಕ್ ಅಕೌಂಟ್ಗಳು ಅದಾವು, ಅದ್ರ ಮೂಲಕ ಹಾಕ್ತಾ ಇರ್ತಾರೆ. ಆದರೆ ಕರ್ನಾಟಕದಲ್ಲಿ 3 ರಾಜಕೀಯ ಪಕ್ಷಗಳಿಗೆ ವಿಶ್ವಾಸ ಇರಬೇಕು. ಏನಾದರೂ ಬಿಜೆಪಿ ತನ್ನ ನಾಯಕತ್ವ ಬದಲಾವಣೆ ಮಾಡಿದ್ರೆ ಅದು ಪ್ರಾಮಾಣಿಕತೆ ಮಾತು ತಂದು ಅಂತವ್ರೆ ಮಾಡಿದ ಅದಕ್ಕೂ ಬ್ರಹ್ಮ ನಿಲ್ಲಿಸೋಣ ಏನು ನೋಡಿಬಿಟ್ಟಾರಲ್ಲ. ಯತ್ನಾಳ್ ಅವರು ಮಾತು ಕೇಳ್ತಿದ್ರೆ ಒಂದೊಂದ್ಸಲ ಅನ್ಸ್ಬಿಡುತ್ತೆ, ವಿಪಕ್ಷವಾಗಿ ಏನೂ ಕೆಲಸ ಮಾಡ್ತಿಲ್ಲ, ಫೇಲ್ ಆಗಿಬಿಟ್ಟಿದ್ದಾರೆ. ಹೌದೌದು ಅನ್ಸುತ್ತೆ ಮಾತು. ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅವರು. ಈ ಅಪ್ರಾಮಾಣಿಕರನ್ನು ನಂಬಿಕೊಂಡು ನೇತಾರರನ್ನು ಮಾಡಿಕೊಂಡು ನೀವೆಲ್ಲೋ ಅಪ್ಪ ಮಕ್ಕಳ ಪಕ್ಷ ಕಟ್ಟಕ್ಕೆ ಹೋಗ್ತಿದ್ರಿ, ನಿಜವಾದ ಬಿಜೆಪಿಯ ಸಿದ್ಧಾಂತಕ್ಕೆ ಕೊಡ್ಲೇಟ್ ಹೊಡಿತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಯಾರೋ ಪ್ರಾಮಾಣಿಕವಾಗಿರುವಂಥವ್ರನ್ನ ಬಿಜೆಪಿಯ ಸಿದ್ಧಾಂತ ಏನು ಹೇಳುತ್ತೆ ಅಂದರೆ, ಹಿಂದುತ್ವದ ಅಡಿಯಲ್ಲಿ RSSನ ಒಂದು ಬ್ಯಾಕ್ಗ್ರೌಂಡ್ ಅಡಿಯಲ್ಲಿ ಆ ನೆರಳಲ್ಲಿ ಬರುವಂಥ ಪಕ್ಷ ಅದು. ಅದರ ಸಿದ್ಧಾಂತಕ್ಕೆ ಎಲ್ಲರೂ ಇವರು ಕೊಡ್ಲಿ ಏಟನ್ನು ಕೊಟ್ಟು ಕೊಳ್ಳಿ ಇಟ್ಬಿಟ್ಟು ಬೇರೆ ಒಪ್ಪಂದದ ರಾಜಕೀಯ ಮಾಡ್ಕೋತಾ ಇದ್ದಾರೆ ಅನ್ನುವಂಥದ್ದನ್ನು ಅವರು ಆಗ್ಲಿಂದನೂ ಅವ್ರು ಹೇಳ್ಕೊಂಡೇ ಬಂದಿದ್ದಾರೆ. ಇವತ್ತು ಕೂಡ ಅದನ್ನು ಪ್ರತಿಪಾದಿಸಿದ್ರು. ಮತ್ತೆ ಸ್ಪಷ್ಟವಾಗಿ ಹೇಳೋದಾದರೆ ಯತ್ನಾಳ್ ಒಂದೊಂದು ಸಾರಿ ವೈಯಕ್ತಿಕ ಟೀಕೆಗಳನ್ನು ಮಾಡೋ ಬರದಲ್ಲಿ ಮಾತುಗಳನ್ನು ಕೇಳಿಸ್ತಾರೆ. ಆದರೆ ಇವತ್ತು ಹೇಳ್ತಾ ಇರುವಂಥದ್ದು ಸ್ಪಷ್ಟವಾಗಿದೆ. ಬಿಜೆಪಿಗೆ ಬೇಕಾಗಿರುವಂಥದ್ದು ಕುಟುಂಬ ರಾಜಕೀಯ ಅಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತಿದ್ರು. ಯಾರೋ ಪ್ರಾಮಾಣಿಕರನ್ನ ಅಥವಾ ಯಾರೋ ಒಬ್ಬರನ್ನ ಬಿಜೆಪಿಯ ಸಿದ್ಧಾಂತಕ್ಕೆ ಒಗ್ಗುವವ್ರನ್ನ ಮುನ್ನೆಲೆಗೆ ಬಿಡಿ ಅನ್ನುವಂಥದ್ದನ್ನು ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಮ್ಮಂಥವ್ರನ್ನ ಯಾರನ್ನ ಮುಂದೆ ಬಿಡ್ರಪ್ಪ, ಅನಂತಕುಮಾರ್ ಅಂತವ್ರನ್ನು ನಮ್ಮಂಥವ್ರನ್ನು ಅನ್ನುವಂಥ ನಿಟ್ಟಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ. ಇವ್ರನ್ನ ಬಿಡ್ತಾರೋ ಅನಂತಕುಮಾರನ್ನ ಬಿಡ್ತಾರೋ ಏನೋ ಗೊತ್ತಿಲ್ಲ. ಆದರೆ ಬಿಜೆಪಿ ಇವ್ರನ್ನ ದೂರ ಬಿಟ್ಟಿರೋದು ಭಾಳ ದೊಡ್ಡ ಮೈನಸ್. ಇಲ್ಲಿವರೆಗೂ ಬಿಜೆಪಿ ಹೊರ ಹೋದವ್ರ ಬಗ್ಗೆ ಚಿಂತನೆ ಮಾಡ್ತಾ ಇಲ್ವಲ್ಲ. ಯಾರೋ ಒಬ್ಬರಿಗೋಸ್ಕರ, ಯಾರೋ ಒಂದು ಇಬ್ಬರಿಗೋಸ್ಕರ ಬೇಕಾದಂಥವ್ರನ್ನ ಮತ್ತು ಸಿದ್ಧಾಂತಕ್ಕೆ ಬದ್ಧವಾಗಿರುವಂಥ ಪ್ರಾಮಾಣಿಕರನ್ನು ದೂರ ಇಟ್ಟು ರಾಜಕೀಯ ಮಾಡೋಕ್ಕೆ ಹೊರಟಿದ್ದು ತುಂಬ ದೊಡ್ಡ ಮೈನಸ್ಸು. ಅದು ಇಲ್ಲಿವರೆಗೂ ನಿತಿನ್ ನಬೀನ್ಗೆ ಇಲ್ಲಿಯ ರಾಜಕೀಯ ಎಷ್ಟು ಗೊತ್ತಿದೆ, ಗುಂಪುಗಾರಿಕೆ ಎಷ್ಟು ಗೊತ್ತಿದೆ, ಬಂದಾಗ ಕಿವಿ ಹಿಂಡಿದ್ರು ಕಾಲು ಎಳೆದ್ರು ಅನ್ನೋದಕ್ಕಿಂತ ಇಲ್ಲಿನ ರಾಜಕೀಯವನ್ನು ಸರಿಯಾಗಿ ತಿಳಿದುಕೊಳ್ಳುವವರು ಮತ್ತು ಕೊಂಡವರು ಇಬ್ಬರು ಕೂತ್ಕೊಂಡು ಮಾತಾಡಬೇಕಾಗಿದೆ. ಬಿಜೆಪಿಯ ರಾಜಕೀಯ ಆ ಪಕ್ಷ ಇವತ್ತು ನಡ್ಕೋತಾ ಇರುವಂಥ ರೀತಿ, ಅವರ ನಡಾವಳಿಗಳು ತುಂಬ ದೊಡ್ಡ ಮಟ್ಟಕ್ಕೆ ಮೈನಸ್ ಆಗಿ ಕೂತ್ಕೊಂಡಿದೆ. ಇಲ್ಲಾಂದರೆ ಇವತ್ತು ಕಾಂಗ್ರೆಸ್ಸಿನ ಇವತ್ತು ಆಡಳಿತದ ವೈಫಲ್ಯವನ್ನು ತುಂಬ ದೊಡ್ಡ ಮಟ್ಟಕ್ಕೆ ಅವ್ರು ಸದ್ದು ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಆದರೆ ಇವ್ರು ಯಾರೂ ಆ ನಿಟ್ಟಲ್ಲಿ ಕಾರ್ಯಪ್ರವೃತ್ತರಾಗಲಿಲ್ಲ. ಇವರಿಗೆ ಅದು ಬೇಕೂ ಆಗಿಲ್ಲ. ಇವರಿಗೆ ರಾಜ್ಯಾಧ್ಯಕ್ಷನಾಗಿದ್ದುಕೊಂಡು ನಾನೇನೋ ಮಾಡಿಬಿಡ್ತೀನಿ, ಇಡೀ ರಾಜ್ಯಕ್ಕೆ ನಾನು ದೊಡ್ಡ ನಾಯಕ ಆಗಿ ತೋರಿಸ್ಕೊಳ್ತೀನಿ ಅನ್ನುವಂಥ ನಿಟ್ಟಲ್ಲಿ ಕೂತ್ಕೊಂಡಿದ್ದಾರೆ. ರಾಜ್ಯಾಧ್ಯಕ್ಷನ ಪಟ್ಟವನ್ನು ಉಳಿಸ್ಕೊಳ್ಳೋದಕ್ಕೆ ಇವ್ರಿಗೆ ದೆಹಲಿ ಪ್ರವಾಸ, ಕರ್ನಾಟಕ ಪಕ್ಷದ ಯಾವುದೇ ಸಂಘಟನೆಯಲ್ಲಿ ಇವರು ತೊಡಗಿಸ್ಕೊಳ್ತಾ ಇಲ್ಲ. ಇವನ್ ಉಪಚುನಾವಣೆಯಲ್ಲೂ ಕೂಡ ಇವರ ಕಾಂಗ್ರೆಸ್ ನಡ್ಕೊಂಡಂಥ ರೀತಿಗೂ ಇವರ ನಡವಳಿಕೆಗೂ ತುಂಬ ವ್ಯತ್ಯಾಸ ಆಯಿತು. ಚುನಾವಣೆಗೆ ಮೊದಲೇ ಇವರು ಕಚ್ಚಾಡ್ಕೊಂಡಿದ್ರು. ದಾವಣಗೆರೆ ಬಾಗಲಕೋಟೆಯಲ್ಲೂ ಅವ್ರದ್ದು ಅದೇ ಆಗಿತ್ತು, ದಾವಣಗೆರೆಯಲ್ಲೂ ಅದೇ ಆಗಿದೆ. ದಾವಣಗೆರೆಯಲ್ಲಂತೂ ಇವರ ಒಂದಷ್ಟು ಟಿಕೆಟ್ಗಳನ್ನ ಹಂಚಿಕೆ ವಿಚಾರದಲ್ಲೇ ಮೊದಲನೇ ಅಂದರೆ ಪಕ್ಷದ ಹೈಕಮಾಂಡ್ಗೆ ಯಾವುದೇ ಬೆಲೆ ಇಲ್ಲ ಅನ್ನುವಂಥ ನಿಟ್ಟಲ್ಲಿ ಯಡಿಯೂರಪ್ಪನವರೇ ಘೋಷಣೆ ಮಾಡಿಬಿಟ್ಟಿದ್ರು. ಅದು ಯಾವುದೋ ಬರ್ತ್ಡೇ ಪಾರ್ಟಿ ರೇಣುಕಾಚಾರ್ಯ ವಿಚಾರದಲ್ಲಿ. ಇವೆಲ್ಲ ನಡವಳಿಕೆಗಳು ಹೆಂಗಾಗತ್ತೆ ಅಂತಂದರೆ,
ಕಟ್ಟಿ ಬೆಳೆಸಿದವರೇ ಕೆಡುವಂಥ ಪ್ರಯತ್ನ ಮಾಡಿದ್ದು ಅಂತ. BJPಯನ್ನು ಕಟ್ಟಿದವರು ಯಡಿಯೂರಪ್ಪನವರೇ, ಕೆಡುವ ಪ್ರಯತ್ನ ಪಟ್ಟಿದ್ದು ಯಡಿಯೂರಪ್ಪನವರ ಅನ್ನುವಂಥ ನಿಟ್ಟಲ್ಲಿ ಅನುಮಾನಗಳು ಬಂದ್ಬಿಡುತ್ತೆ. ಇವತ್ತು ವಿಜೇಂದ್ರ ಕೂಡ ಅದೇ ನಿಟ್ಟಲ್ಲಿ ಸಾಕ್ತಾ ಇರುವಂಥದ್ದು. ಇವರು ಯಾರ್ಯಾರಿಗೋ ಕಿವಿ ಹಿಂಡೋ ಬದಲು ವಿಜೇಂದ್ರ ಕಿವಿ ಹಿಂಡಬೇಕಾಗಿತ್ತು. ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ನಿಮಗೆ ಕೊಟ್ಟಾದ ಮೇಲೆ ನಿಮ್ಮ ಕಾರ್ಯವೈಖರಿ ಏನಿದೆ, ಯಾವ ರೀತಿಯಲ್ಲಿ ಸಂಘಟಿಸ್ತಾ ಇದ್ದೀರಿ ಪಕ್ಷವನ್ನು ಅಂತ ಕೇಳೋದನ್ನು ಅವರು ಮೊದಲು ಮನಗಾಣಬೇಕಾಗಿತ್ತು. ನಾವದೇ ಹೇಳ್ತಿರೋದು, ನಿಮಗೆ ನಿತಿನ್ ನಬೀನ್ ಯಾರು ಅಂತಾನೆ ಗೊತ್ತಿರಲಿಲ್ಲ, ಕೇಂದ್ರದಲ್ಲಿ ಅಧ್ಯಕ್ಷ ಸ್ಥಾನವನ್ನು ಕೊಡಲಾಗಿತ್ತು. ಹೌದು, ಅದು ನಿಮ್ಮ ಕಾರ್ಯವೈಖರಿ ಮತ್ತು ನಿಮ್ಮ ಕಮ್ಯುನಿಟಿಗೆ ಸಂಬಂಧಪಟ್ಟಂಗೂ ಇರ್ಬೋದು, ನಿಮ್ಮ ವಾಗ್ಜರಿನೂ ಇರ್ಬೋದು, ಎಲ್ಲವನ್ನ ಗಮನಿಸಿನೇ ಕೊಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಿ BJPಯಲ್ಲಿ ಕರ್ನಾಟಕದಲ್ಲಿ ಆ ರೀತಿಯಾದಂಥ ವಾಗ್ಜರಿ ಆಗಲಿ ಅಥವಾ ವರ್ಚಸ್ಸಾಗಲಿ ಯಡಿಯೂರಪ್ಪನ ತೆಗೆದುಬಿಟ್ಟು ನೋಡಿದ್ರೆ ವಿಜೇಂದ್ರಗೆ ಇರಲಿಲ್ಲ. ಇಲ್ಲ, ಭಾಳ ದೊಡ್ಡ ಮಟ್ಟದ ಮೈನಸ್ ಆಗಿ ಕೂತ್ಕೊಂಡಿರುವಂಥದ್ದು. ಯಾವ ನಿಟ್ಟಲ್ಲಿ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ಅವರಿಗೆ ಕೊಟ್ಟರೆ ಅನ್ನುವಂಥದ್ದು ಇವತ್ತಿಗೂ ಯಕ್ಷ ಪ್ರಶ್ನೆ. BJPಯ ಮೂಲ ಸಿದ್ಧಾಂತವನ್ನು ಬಲ್ಲವರಲ್ಲಿ ಯಾಕೆ ಕೊಡಬೇಕಾಗಿತ್ತು? ಅಪ್ಪ ಕೊಟ್ಟಿದ್ದ ಪಕ್ಷದಲ್ಲಿ ಮಗನಿಗೆ ಕೊಡ್ತೀರಿ ಅಂತಂದ್ರೆ ಅದು ಯಾವ ನಿಟ್ಟಲ್ಲಿ ಈ ಪಕ್ಷಗಳನ್ನು ಸಂಘಟಿಸ್ತಾ ಹೋಗ್ತಾ ಇದ್ದೀರಿ, ಯಾವ ಮೆಸೇಜನ್ನು ಪಕ್ಷದಲ್ಲಿ ನೀವು ಸ್ಥಾಪಿಸೋದಕ್ಕೆ ಹೊರಟಿದ್ದೀರಿ ಅನ್ನುವಂಥದ್ದು ಮೂಲ. ಇವತ್ತು ನಿತಿನ್ ನಬೀನ್ ಬಂದಾಗ ಏನೇನಾಯಿತು ಅದು ಅವ್ರಿಗೆ ಗೊತ್ತಿರುತ್ತೆ. BJP ಅಂತೂ ತಿಳಿದುಕೊಳ್ಬೇಕಾಗಿರೋದು, ಕಲಿಬೇಕಾಗಿರೋದು ತುಂಬ ಇದೆ. ಅದು ನಿತಿನ್ ನಬೀನ್ ಕಡೆಯಿಂದ ಅಲ್ಲ, ಇಲ್ಲಿಯ ಸ್ಥಳೀಯ ಮಟ್ಟದ ನಾಯಕರಿಂದಾಗಿ, ಅವರ ಬದಲಾವಣೆಯಿಂದಾಗಿ BJPಗೆ ಏನಾದರೂ ಬಲ ಬರಬೇಕಂತಂದರೆ ಸಣ್ಣ ಪುಟ್ಟ ಬದಲಾವಣೆ ಅಲ್ಲ, ಭಾಳ ದೊಡ್ಡ ಮಟ್ಟದ ಬದಲಾವಣೆ ಆಗಬೇಕಾಗಿದೆ. ವಿಜೇಂದ್ರಗಂತಲ್ಲ, ವಿಜೇಂದ್ರ ಆದಿಯಾಗಿ ಈಗ ಇರುವಂಥವ್ರು ಎಲ್ರಿಗೂ ಅವ್ರು ಯಾರೋ ಅಧ್ಯಕ್ಷರು ಬರ್ತಾರೆ, ಇವ್ರು ಬೊಕ್ಕೆ ಕೊಡ್ತಾರೆ, ಹಾರ ಹಾಕ್ತಾರೆ, ಕಿವಿ ಹಿಂಡಿದ್ರೆ ಹಿಂಡಿಸ್ಕೋತಾರೆ. ಕಾಲಮಾನ ಹೊರಟೋಗಿದೆ. ನೀವು ರಾಜ್ಯದಲ್ಲಿ ಬೇರೆ ಏನಾದರೂ ಬೆಳವಣಿಗೆ ತರಬೇಕು, ಹೊರ ಹೋದವ್ರ ಕಡೆ ಚಿಂತನೆ ಮಾಡಿ. ಯಾರು ಹೊರಗಡೆ ಇದ್ದಾರೆ, ಅವರು ಹೊಸ ಪಕ್ಷವನ್ನು ಕಟ್ತಾರೆ ಅಂತ ಓಟ್ ಯಾರ್ದು ಹೋಗುತ್ತೆ, ಮತ ಯಾರದು ಹೊಡಿತಾ ಇದ್ದಾರೆ ಅವರು. ಯತ್ನಾಳ್ ಹೊಸ ಪಕ್ಷ ಕಟ್ಟಿದ್ರೆ ಕಾಂಗ್ರೆಸ್ಸಿನ ಮತಗಳನ್ನು ಹೊಡೆಯೋ ಪ್ರಯತ್ನ ಮಾಡೋದಿಲ್ಲ. ಮತ್ತು ಅವರ ಮತದಾರರು ಯಾರೂ ಕಾಂಗ್ರೆಸ್ನವರಲ್ಲ ಅಥವಾ JDSನವರಲ್ಲ. ಒಂದು ವೇಳೆ JDS ಹೊರತಾಗಿ ಹೋದರೆ ಹೌದು, ನಿಮ್ಮ ಓಟ್ಗಳನ್ನೇ ಹೊಡಿತಾರೆ. ಆ ನಿಟ್ಟಲ್ಲಿ ಯೋಚನೆ ಮಾಡಬೇಕಾಗಿರೋದೆ. ಈಗ CM ಆಗ್ತಾರೋ, ಇನ್ನೊಂದು ಆಗ್ತಾರೋ, ಮತ್ತೊಂದು ಆಗ್ತಾರೋ. ಆದರೆ ಹೊಸ ಪಕ್ಷವನ್ನು ಏನಾದರೂ ಕಟ್ಟದಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಂದು 4-6 ಮಂದಿ ಅವ್ರನ್ನ ನಂಬ್ಕೊಂಡು ಹೋಗಿ ಒಂದಷ್ಟು ನಿಮ್ಮ ಪಕ್ಷಕ್ಕೆ ಹಿನ್ನಡೆ ಆಗಬೇಕಾದ್ರೆ ಏನೇನು ಮಾಡಬೇಕು ಅದೆಲ್ಲ ಮಾಡ್ತಾರೆ. ಹೌದು. ಸೊ ಇದೇ ವೀರಣ್ಣ ಚರಂತಿಮಠ ಏನಾದರೂ ಯತ್ನಾಳ್ ಹೊಸ ಪಕ್ಷ ಸಂಘಟಿಸಿ ಏನಾದರೂ ನಿಂತು ಬಿಟ್ಟಿದ್ರೆ ಗೆಲ್ಲೋ ಸಾಧ್ಯತೆ ಇತ್ತು. ಹೌದು, ನಿಮ್ಮ BJPಯಿಂದ ಗೆಲ್ಸಕ್ಕೆ ಆಗ್ತಿರ್ಲಿಲ್ವೇನೋ, ಹಿಂದುತ್ವದ ಅಡಿಯಲ್ಲಿ ಹೋಗಿದ್ರೆ ವೀರಣ್ಣ ಚರಂತಿಮಠಿಗೆ ಗೆಲ್ಲೋ ಸಾಧ್ಯತೆ ಇತ್ತು. ಯಾಕಂದ್ರೆ ಈಗಾಗಲೇ ದಾವಣಗೆರೆಯಲ್ಲಿ ಒಂದಷ್ಟು ಮುಸಲ್ಮಾನರು ಒಡೆದು ನಿಂತಿದ್ದಾಗ ಇಲ್ಲೊಂದು ಅವಕಾಶ ಇತ್ತು ಅವರಿಗೆ, ನೋಡಿ ಹೆಂಗೆ ಮಾಡ್ತಾರೆ ಅಂತ. ಆದರೆ ನಿಮ್ಮ ನಡವಳಿಕೆಗಳು 2 ಉಪಚುನಾವಣೆಯಲ್ಲೂ ಸೋಲಾಗುವಂತಾಯಿತು. ಇವತ್ತಿನ ಬದಲಾವಣೆಯಲ್ಲಿ ನೀವೇನು ಅದರಿಂದ ಪಾಠ ಕಲ್ತಿದ್ದೀರಿ ಅನ್ನುವಂಥದ್ದನ್ನು ನಾಳೆ ದಿನದಲ್ಲಿ ನೋಡಬೇಕು. ಎಸ್, ಹಾಗಾಗಿನೇ ವಿಪಕ್ಷ ಇದೆಯಾ ಇಲ್ವಾ ಅಂತ ರಾಜ್ಯದ ಜನ ಹುಡುಕ್ತಿದ್ದಾರೆ. ಇನ್ನಾದ್ರೂ ಕೂಡ ಎಚ್ಚೆತ್ಕೊಳ್ತಾರೆ ಇಲ್ಲ ನೋಡಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.